ಅಕ್ರಮವಾಗಿ ಅರಣ್ಯದಲ್ಲಿ ಸುಡುತ್ತಿರುವ ಇದ್ದಲು. ಹೊರ ರಾಜ್ಯದಿಂದ ಬಂದ ಇದ್ದಲು ವ್ಯಾಪಾರಿಗಳಿಂದ ಅರಣ್ಯ ನಾಶ. ಇದ್ದಲು ತಯಾರಿಸಲು ಕೆರೆ ಮತ್ತು ಗೋಮಾಳ ಪ್ರದೇಶದಲ್ಲಿ ಬೆಳೆದ ಮರಗಳು ನಾಶ. ತಾಲೂಕಿನ 4 ಹೋಬಳಿಗಳನ್ನು ಅಕ್ರಮವಾಗಿ ಇದ್ದಲು ತಯಾರಿ. ಕಣ್ಮುಚ್ಚಿ ಕುಳಿತಿರುವ ಅರಣ್ಯ ಅಧಿಕಾರಿಗಳು. ಹೊರ ರಾಜ್ಯದಿಂದ ಬಂದ ಇದ್ದಲು ವ್ಯಾಪಾರಿಗಳಿಗೆ ಸ್ಥಳೀಯ ಪ್ರಭಾವಿಗಳ ಸಾಥ್. ನಾಗೇನಹಳ್ಳಿ ತಾಂಡ, ಶ್ರೀರಂಗಪುರ ತಾಂಡ, ಕಡಮಲಕುಂಟೆ, ವೆಂಕಟಾಪುರ, ಕೊಟ್ಟಗುಡ್ಡ ಗ್ರಾಮದಲ್ಲಿ ಹೆಚ್ಚಾದ ಇದ್ದಿಲು ದಂಧೆ. ಅರಣ್ಯ ನಾಶದಿಂದಾಗಿ ರಾಷ್ಟ್ರೀಯ ಪಕ್ಷಿ, ನವಿಲು, ಜಿಂಕೆ ಸೇರಿದಂತೆ ಅನೇಕ ವನ್ಯಜೀವಿಗಳು ಕಣ್ಮರೆ. ಇದ್ದಿಲು ಸುಡುವುದರಿಂದ ಹವಾಮಾನ ಬದಲಾವಣೆಗೆ ಕಾರಣ. ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಳ್ಳುತ್ತಾರೆ, ಕಾದು ನೋಡಬೇಕಿದೆ. ವರದಿ ಅನಿಲ್ ಯಾದವ್, ಪ್ರಜಾಪವರ್ ಟಿವಿ, ಪಾವಗಡ. ಎಸ್ ವೀಕ್ಷಕರೇ, ಪಾವಗಡ ತಾಲೂಕಿನಲ್ಲಿ 4 ಹೋಬಳಿಗಳಲ್ಲೂ ಸಹ ಅರಣ್ಯ ಪ್ರದೇಶವನ್ನು ನಾಶಪಡಿಸಿ ಇದ್ದು ಸುಡುವಂಥ ಕೆಲಸ ಮಾಡ್ತಿದ್ದಾರೆ. ನೀವು ಸಹ ನೋಡಬಹುದು ಇಲ್ಲಿ ಯಾವ ರೀತಿ ಇದ್ದಲನ್ನು ಸುಟ್ಟಿದ್ದಾರೆ ಎಂಬುದು. ಈ ಇದ್ದಲು ಸುಡುವುದಕ್ಕೆ ಅಂತರ್ರಾಜ್ಯದಿಂದ ಕೆಲವರು ಬಂದು ಇಲ್ಲಿರ್ತಕ್ಕಂಥ ಸ್ಥಳೀಯರ ಸಹಾಯದೊಂದಿಗೆ ಇಲ್ಲಿ ಅರಣ್ಯ ಪ್ರದೇಶವನ್ನು ನಾಶಪಡಿಸಿದ್ದಾರೆ. ಇದಕ್ಕೆಲ್ಲ ಅರಣ್ಯ ಅಧಿಕಾರಿಗಳ ಕುಮ್ಮಕ್ಕು ಸಹ ಇದೆ ಎಂಬುದು ಮಾತುಗಳು ಸಹ ಕೇಳಿ ಬರ್ತಿದ್ದಾವೆ. ಈ ಅಕ್ರಮವಾಗಿ ಇದ್ದಲು ಸುಡುವುದರಿಂದ ಕಾಡೆಲ್ಲ ನಾಶವಾಗಿದ್ದು ಇಲ್ಲಿರ್ತಕ್ಕಂಥ ವನ್ಯಜೀವಿಗಳಾಗಿದ್ದ ರಾಷ್ಟ್ರೀಯ ಪಕ್ಷಿ ಆದಂತಹ ನವಿಲುಗಳಾಗಿರ್ಬೋದು, ಜಿಂಕೆ ಆಗಿರ್ಬೋದು, ಇನ್ನೂ ಅನೇಕ ಕಾಡು ಪ್ರಾಣಿಗಳು ಕಾಡನ್ನು ಬಿಟ್ಟು ಊರು ಸೇರುವಂಥ ಪರಿಸ್ಥಿತಿ ನಿರ್ಮಾಣವಾಗ್ತಿದ್ದಾವೆ. ಇನ್ನು ಪಾವಗಡ ತಾಲೂಕಿನಲ್ಲಿ ನಿರ್ಮಾಣವಾಗಿರುವಂತಹ ಏಷ್ಯಾದ ಅತಿದೊಡ್ಡ ಸೋಲಾರ್ ಪಾರ್ಕ್ ಏನಿದೆ, ಇಲ್ಲೂ ಸಹ ಕಾಡಲ್ಲಿ ಅಲ್ಲಿರ್ತಕ್ಕಂಥ ಮರ ಗಿಡಗಳು ನಾಶವಾಗಿರೋದ್ರಿಂದ ಅಲ್ಲಿರ್ತಕ್ಕಂಥ ವನ್ಯಜೀವಿಗಳು ಸಹ ಊರನ್ನು ಸೇರಿ ನಾಶವಾಗಿರುವಂಥ ಕೆಲಸ ಆಗಿದೆ. ಇಷ್ಟೆಲ್ಲ ಆಗ್ತಿದ್ರೂ ಸಹ ಇನ್ನು ಉಳಿದಿರ್ತಕ್ಕಂಥ ಸ್ವಲ್ಪ ಇರುವಂತಹ ಕಾಡನ್ನು ಸಹ ಈ ರೀತಿ ನಾಶಪಡಿಸಿದರೆ ಇನ್ನು ಅರಣ್ಯವನ್ನು ನಾವು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ವೀಕ್ಷಕರೇ, ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಅಕ್ರಮವಾಗಿ ಇದ್ದು ಸುಡುತ್ತಿರುವಂತಹವರ ವಿರುದ್ಧ ಕ್ರಮ ಕೈಗೊಳ್ತಾರೆ ಎಂಬುದನ್ನು ನಾವೆಲ್ಲ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಜ್ಕುಮಾರ್ ಜೊತೆ ಅನಿಲ್ ಯಾದವ್, ಪ್ರಗತಿ ಟಿವಿ, ಪಾವಗಡ.